Ordinary tools of perception as if earth was staring with lights of car parked on it. Right answer. Yes. ಪಾವಗಡ ತಾಲೂಕು ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಒಕ್ಕೂಟದ ವತಿಯಿಂದ ಕೋಟಗುಡ್ಡದ ಗ್ರಾಮದ ಸಹನಾ ಕಾನ್ವೆಂಟ್ ಆಶ್ರಯದಲ್ಲಿ SSLC ಮಕ್ಕಳಿಗೆ ರಸಪ್ರಶ್ನೆ ಅಂದರೆ ಕ್ವಿಜ್ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಹನಾ ಶಾಲೆ ವತಿಯಿಂದ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಹನಾ ಕಾನ್ವೆಂಟ್ನ ಕಾರ್ಯದರ್ಶಿಗಳಂತ ಸಹನಾ ಶ್ರೀನಿವಾಸ್ ಅವರು ಒದಗಿಸಿಕೊಟ್ಟಿದ್ದು ಅಚ್ಚುಕಟ್ಟಾಗಿ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ನೆರವೇರಿತು. ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪಾವಗಡ ಪಟ್ಟಣದ ಶಾರದಾ ವಿದ್ಯಾಪೀಠ ತಂಡ ಮೊದಲನೇ ಸ್ಥಾನ ಮತ್ತು ಕೋಟಗುಡ್ಡದ ಸಹನಾ ಕಾನ್ವೆಂಟ್ ಎರಡನೇ ಸ್ಥಾನ ಬಹುಮಾನವನ್ನು ಪಡೆದುಕೊಂಡಿದೆ. ಇನ್ನು ಈ ಒಂದು ಸ್ಪರ್ಧಾ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದ ಸಹನಾ ಕಾನ್ವೆಂಟ್ನ ಕಾರ್ಯದರ್ಶಿಗಳಂತ ಸಹನಾ ಶ್ರೀನಿವಾಸ್ ಅವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಸಂಘದಿಂದ ಇದು SLC ಮಕ್ಕಳಿಗೆ 4ನೇ ಕ್ವಿಜ್ ಪ್ರೋಗ್ರಾಮ್. ಇದಕ್ಕೆ ನಿಜವಾಗ್ಲೂ ಕೂಡ ಡಿಪಾರ್ಟ್ಮೆಂಟವರು, ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರ ವರ್ಗದವರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ, ಖಾಸಗಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಕ್ವಿಜ್ ಮಾಸ್ಟರ್ಗಳು ಮತ್ತು ನಮ್ಮ ಟೀಮ್ ತುಂಬ ಚೆನ್ನಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಈ ಕ್ವಿಜ್ ಪ್ರೋಗ್ರಾಮನ್ನು ತುಂಬ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. SLC ಏನು ಮಕ್ಕಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಭಯ ಪಡೆದೇ ನಾನು ಕೂಡ SLC ಪರೀಕ್ಷೆಯನ್ನು ಎದುರಿಸ್ತೀನಿ, ನನ್ನಲ್ಲಿ ಆಸಕ್ತಿ ಇದೆ, ಧೈರ್ಯ ಇದೆ ಅಂತಕ್ಕಂಥ ಒಂದು ಆಶಯದಂತೆ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಕ್ವಿಜ್ ಪ್ರೋಗ್ರಾಮ್ ತುಂಬ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಈ ಒಂದು ಸ್ಪರ್ಧಾ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಆದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮೆಡುಮ ಜಿಲ್ಲಾ ಅಧ್ಯಕ್ಷರಾದಂಥ ಮಂಗಳವಾಡದ ಅಂತ್ಯೋದಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು, ಪ್ರಾಂಶುಪಾಲರು ಆದಂಥ BK ಮುನಿಸ್ವಾಮಿಯವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ನಮ್ಮ ಪಾವಗಡ ತಾಲೂಕು ಖಾಸಗಿ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ನಮ್ಮ ತಾಲೂಕು ಆಡಳಿತ ಮಂಡಳಿಗಳ ಒಕ್ಕೂಟ ವರ್ಷದ ಕೊನೆಯ ಕ್ವಿಜ್ ಕಾರ್ಯಕ್ರಮ 10ನೇ ತರಗತಿಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಂಟೆಂಟ್ ಬೇಸ್ಡು ಇದು ಈ ಸರಣಿಯಲ್ಲಿ 4ನೇ ಮತ್ತು ಕೊನೆಯ ಕ್ವಿಜ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಟ್ಟು 12 ಶಾಲೆಗಳು ಭಾಗವಹಿಸಿದ್ವು. ಈ ಕಾರ್ಯಕ್ರಮದಲ್ಲಿ ವರ್ಷದ ಇಡೀ 10ನೇ ತರಗತಿ 6 ವಿಷಯಗಳ ಸಿಲೆಬಸ್ಸನ್ನು ನಾವು ಕವರ್ ಮಾಡಿ ನಮ್ಮ ಶಾಲೆಯ ಶಿಕ್ಷಕರೇ ತಯಾರು ಮಾಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡಿತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ವಿ. ನಮ್ಮ ಅಸೋಸಿಯೇಷನಿಂದ ಬಂದಂತಹ ಎಲ್ಲ ಶಾಲೆಗಳ ಮಕ್ಕಳು ಇದರಲ್ಲಿ ಅತ್ಯಂತ ಅದ್ಭುತವಾಗಿ ಉತ್ತರಗಳನ್ನು ಕೊಟ್ಟು ವಿವಿಧ ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ. ಈಗಾಗಲೇ ಆ ಎಲ್ಲ ಮಕ್ಕಳಿಗೆ ನಾವು ನಮ್ಮ ಅಸೋಸಿಯೇಷನಿಂದ ಬಹುಮಾನವನ್ನು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಅತ್ಯಂತ ವಿನೂತನವಾದದ್ದು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಅಧ್ಯಕ್ಷರಾದಂತಹ ಶಾನಾ ಪ್ರಸನ್ನಮೂರ್ತಿರವರು ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಏನು ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ BV ಅಂಜಿನ್ ಶೆಟ್ಟಿರವರು ಮತ್ತು ನಮ್ಮ ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಕಾರಣೀಕರ್ತರಾಗಿರ್ತಾರೆ. ಇಲಾಖೆ ಕೂಡ ನಮಗೆ ಇದಕ್ಕೆ ಸಹಕಾರ ಕೊಟ್ಟಿದೆ. ಈ ದಿಸೆಯಲ್ಲಿ ನಮ್ಮ ಮಕ್ಕಳ ಒಂದು ಬುದ್ಧಿಮತ್ತೆಯನ್ನು ಪರೀಕ್ಷೆಗೆ ತಯಾರು ಮಾಡಲಿಕ್ಕೆ ನಾವು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿದ್ದೀವಿ ಅಂತ ಸಾರ್ಥಕ ಭಾವನೆಯೊಂದಿಗೆ ನಾನು ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಪಾವಗಡ ತಾಲೂಕು ಕಾನ್ವೆಂಟ್ ಸಂಘಗಳ ಅಧ್ಯಕ್ಷರಾದಂಥ ಶಾನಾ ಪ್ರಸನ್ನಮೂರ್ತಿಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ನಾವು ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ನಾವು ಈ ವರ್ಷ ಹೈಸ್ಕೂಲ್ ಶಿಕ್ಷಕರಿಗೆ ಮಾತ್ರ ತರಬೇತಿಯನ್ನು ನೀಡಿದ್ದು. ಮುಂದಿನ ದಿನಗಳಲ್ಲಿ LKG UKG ಇಂದ ಹಿಡಿದು ಎಲ್ಲ ಶಿಕ್ಷಕರಿಗೆ ಇನ್ಫ್ಯಾಂಟ್ ಎಜುಕೇಷನ್ ಬಗ್ಗೆ ಏನು ಮಾಡಬೇಕು, ಅವರಲ್ಲಿ ಹೆಚ್ಚು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈಗ ನಮ್ಮ ಯೋಚನೆ ಇದೆ. ಅದೇ ರೀತಿ ಖಾಸಗಿ ಶಾಲೆಗಳ ಶೈಕ್ಷಣಿಕ ಕೊಡುಗೆಯ ಹೆಚ್ಚಳ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಏಕೈಕ ಗುರಿ. ಮೊದಲನೇ ಬಹುಮಾನ ಶಾರದಾ ವಿದ್ಯಾಪೀಠ ಪಾವಗಡ, ಎರಡನೇ ಬಹುಮಾನ ಸಹನಾ ಶಾಲೆ ಕೋಟಗುಡ್ಡ, ಮೂರನೇ ಬಹುಮಾನ JBS ಪಾವಗಡ ಮತ್ತು 4ನೇ ಬಹುಮಾನವನ್ನು ಜ್ಞಾನವಾಹಿನಿ ಶಾಲೆ CKಪುರ ಮತ್ತು ವೆಂಕಟೇಶ್ವರ ಸ್ಕೂಲ್ ಪಾವಗಡ ಸಮನಾಗಿ ಹಂಚಿಕೊಂಡಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಕ್ಯಾಶ್ ಬಹುಮಾನವನ್ನು ಸಹ ನೀಡಲಾಗಿದೆ. ಸ್ಪರ್ಧಾ ಕಾರ್ಯಕ್ರಮದಲ್ಲಿ ECO ಶಿವಕುಮಾರ್, ವೇಣುಗೋಪಾಲ್ ರೆಡ್ಡಿ, ರಂಗನಾಥ್ ಮತ್ತು ಜ್ಞಾನಬೋಧಿನಿ ಶಾಲೆಯ ಅನಿಲ್ ಕುಮಾರ್
ಮತ್ತು NG ಶ್ರೀನಿವಾಸ್, NC ನಾಗಭೂಷಣ್, BV ಅಂಜನಶೆಟ್ಟಿ, V ಈರಣ್ಣ, ಅಜಯ್, ಸಹನಾ ಶ್ರೀನಿವಾಸ್, ನರಸಿಂಹೇಗೌಡ, S ನರಸಿಂಹಪ್ಪ ಸೇರಿದಂತೆ ತಾಲೂಕಿನ 14 ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.